ಬೀಡಿ, ಸಿಗರೇಟು, ಗುಟ್ಕಾ, ಗಾಂಜಾ ಎಲ್ಲ ಗುಡ್ಡೆ ಹಾಕೊಂಡಿದ್ದಾರೆ. ಕೆಲವು ಕೈದಿಗಳು ಮಾಸ್ಕ್ ಹಾಕೊಂಡು ಅದನ್ನು ವಿಡಿಯೋ ಮಾಡಿ ವೈರಲ್ ಆಗ್ತಾ ಇದೆ ಸರ್. ಏನೇ ಕ್ರಮ ತೆಗೆದುಕೊಂಡ್ರು ಏನು ಆಗ್ತಾ ಇಲ್ಲ ಅಂತ. ನಾನು ಇಲ್ಲ ಡಿ ಜಿ ಪ್ರೆಸೆನ್ಸಿಗೆ ಮಾತಾಡ್ತೀನಿ. ಅದು ನಿಜವೇ ಆಗಿದ್ದರೆ ಯಾರೆಲ್ಲ ಸಂಬಂಧಪಟ್ಟವರು ಅಲ್ಲಿ ಏನು ಸೂಪರಿಂಟೆಂಡೆಂಟ್ ಇದ್ದಾರೆ ಮತ್ತು ಜೈಲರ್ಸ್ಗಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ. ನಾನು ಅದನ್ನು ವಿಚಾರ ಮಾಡಿ ತಕ್ಷಣ ಅದಕ್ಕೆ ಏನು ಕ್ರಮ ತಗೊಳ್ಬೇಕೋ ಅದನ್ನು ತಗೊಳ್ತೀವಿ. ಸರ್, ಅಲ್ಲಿ ಅನಿತಾ ಅನ್ನುವಂತಹ ಅಧೀಕ್ಷಕಿ ಮೇಲೂ ಕೂಡ ಅವರು ಆರೋಪ ಮಾಡ್ತಿದ್ದಾರೆ. ಅಲ್ಲಿನ ಕೈದಿಗಳು ಅಂದ್ರೆ ಇವರು 30,000 ಇಸ್ಕೋತಾರೆ, 40,000 ಇಸ್ಕೋತಾರೆ ಅನ್ನುವಂತ ಆರೋಪ. ಮೊದಲು ಅವರು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಇಂತಹದ್ದೊಂದು ಆರೋಪ ಅವ್ರದ್ದು ಕೂಡ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ. ಇಲ್ಲ, ಅದನ್ನೆಲ್ಲ ನಾನು ಒಂದು ತನಿಖೆ ಮಾಡಿಸ್ತೀನಿ. DG ಅವರಿಗೆ ಹೇಳಿಬಿಟ್ಟು ಅದನ್ನು ತನಿಖೆ ಮಾಡಿಸಿ ಸತ್ಯನೇ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಆದೇಶ ಮಾಡಿ. ಕೋಲಾರದಲ್ಲಿ ಮುನಿಯಪ್ಪನವರನ್ನ ಹೇಳಿದ್ದಾರೆ ಸರ್, ಅಧಿಕಾರ ಹಂಚಿಕೆ ಮಾತುಕತೆ ಆಗಿರೋದು ಹೌದು, DK ಶಿವಕುಮಾರ್ ಹೇಳಿರೋದು ನಿಜ ಅಂತ ಹೇಳಿದ್ದಾರೆ ಸರ್. ನನಗೆ ಗೊತ್ತಿಲ್ಲಪ್ಪ ಅವ್ರು ಯಾರ್ಯಾರು ಎಲ್ಲೆಲ್ಲಿ ಮಾಹಿತಿಗಳು ತೊಗೊಂಡಿದ್ದಾರೆ ಗೊತ್ತಿಲ್ಲ. ಮುನಿಯಪ್ಪನವ್ರಿಗೆ ಅವರು ಗೊತ್ತಿರ್ಬೋದು, ನನಗಿನ್ನ ಹೆಚ್ಚಾಗಿ ಮುನಿಯಪ್ಪನವರಿಗೆ ಮಾಹಿತಿ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸಚಿವರೊಬ್ಬರು ಬಹಿರಂಗವಾಗಿ ಮಾತಾಡ್ತಾರೆ ಅಂತಂದ್ರೆ ಅದು ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡು ಅವರೆಲ್ಲ ಇದ್ದಾರೆ. ನಮ್ಮಲ್ಲಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅಂತಿಮವಾಗಿ, ನಾನು ಮೊನ್ನೆನೂ ಅವತ್ತು ಹೇಳಿದಾಗ ನಾನು ಹೇಳಿಕೆ ಕೊಡುವಾಗಲೂ ಹೇಳಿದ್ದೇನೆ, ಹೈಕಮಾಂಡ್ ಅಂತಿಮ ಅಂತ. ಸರ್, ಮುಡಾ ಸಂಬಂಧಪಟ್ಟಂಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಏನಂದ್ರೆ 3,000ಕ್ಕೆ ಬರೀ 3,000ಕ್ಕೆ 23 ಸೈಟ್ಗಳನ್ನು ಇಲ್ಲಿಗಲ್ ಆಗಿ ಮಾರಾಟ ಮಾಡಿದಾರಂತೆ ದಿನೇಶು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಅವರಿಗೆ. ಇಲ್ಲ, ನನಗೆ ಅದು ಮಾಹಿತಿ ಇಲ್ಲ. ಪ್ರತಿದಿನವೂ ಒಂದೊಂದು ಮಾಹಿತಿಗಳು ಬರ್ತಾ ಇದಾವೆ ಸರ್. ಅದೇ ಅದಕ್ಕೆ ಈಗ ತನಿಖೆ ಲೋಕಾಯುಕ್ತದವರು ಮಾಡ್ತಾ ಇದ್ದಾರೆ ಮತ್ತು ಈಗ ಇಡಿನವರು ಕೂಡ ಅವರು ಏನೋ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅವರು ಕೂಡ ಲೋಕಾಯುಕ್ತದವರಿಗೆ ತಿಳಿಸಿದ್ದಾರೆ, ಪತ್ರ ಬರೆದಿದ್ದಾರೆ. ಈ ಮಧ್ಯೆ ದಿನನಿತ್ಯದಲ್ಲಿ ಮಾಹಿತಿಗಳು ಬರ್ತಾ ಇದೆ ಅಂಥೇಳಿ ನಾವುಗಳೆಲ್ಲ ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ ಅವರೆಲ್ಲ ಗಮನಿಸ್ಕೊಳ್ತಾರೆ ಇದನ್ನೆಲ್ಲ. ಯಾರು ಈ ಮಾಹಿತಿ ಹೊರಗಡೆ ಕೊಡ್ತಾ ಇದ್ದಾರೆ ಅಥವಾ ಹೊರಗಡೆಗೆ ಬರ್ತಾ ಇದೆ, ಅದು ಸತ್ಯಾಸತ್ಯತೆಯನ್ನು ಯಾರು ತನಿಖೆ ಮಾಡ್ತಕ್ಕಂಥವರು ನೋಡ್ತಾರೆ. ನಾವು ಅದರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಮಗೂ ಮಾಹಿತಿಗಳಿರೋಲ್ಲ. ಯಾರೋ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿಕೊಂಡು ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಇಲ್ಲ ಅಂತ ನನಗನ್ಸುತ್ತೆ. ತನಿಖೆ ಮಾಡೋರು ಇದನ್ನೆಲ್ಲ ಗಮನಿಸ್ತಾರೆ. ಸರ್, ಹಾಗೆ ಬಳ್ಳಾರಿಯಲ್ಲಿ ಆ ಇನ್ಸಿಡೆಂಟ್ ಮತ್ತೆ ಮುಂದುವರೆದಿದೆ. ಮತ್ತೊಬ್ಬರು ಬಾಣಂತಿ ಸಾವಾಗಿದೆ ಸರ್. ಅಲ್ಲಿ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ. ನನಗೆ ನಮ್ಮ ಇಲಾಖೆ ಬರಲ್ಲ, ಅದು ಆರೋಗ್ಯ ಇಲಾಖೆಗೆ ಬರೋದಲ್ವಾ. ಅದು ಆರೋಗ್ಯ ಇಲಾಖೆಗೆ ನಾನು ಪ್ರತಿಕ್ರಿಯೆ ಅಲ್ಲ, ಮುಜುಗರ ಇದ್ದರೆ ಅದು ಸರಿ ಮಾಡ್ತಾರೆ. ಆರೋಗ್ಯ ಇಲಾಖೆ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸಮರ್ಥರಿದ್ದಾರೆ, ಅದನ್ನು ನಿಭಾಯಿಸ್ತಾರೆ. ಅದರಲ್ಲೇನು ಅವಶ್ಯಕತೆ ಇದ್ದರೆ ಅವರು ಭೇಟಿ ಕೊಡ್ತಾರೆ ಮತ್ತು ಹಿರಿಯ ಅಧಿಕಾರಿಗಳನ್ನು ಕಳಿಸ್ತಾರೆ. ಅದೇನೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸುತ್ತೆ ಸರ್ಕಾರ. KMF ಸ್ಟ್ರಾಂಗ್ ಇದೆ ಇಡೀ ದೇಶದಲ್ಲಿ ಅಂತ ಒಂದು ಹೆಮ್ಮೆ ಇದೆ ಎಲ್ರಿಗೂ. ಮೊನ್ನೆ MD ವರ್ಗಾವಣೆ ಮಾಡಿದ್ರು ಜಗದೀಶ್ ಶರ್ಮಾ. ಯಾಕೆ ಅಂದರೆ ಕೇರಳ ಹಾಲಿನ ಫೆಡರೇಷನ್ನ ಲಾಬಿ, ಕೇರಳ ರಾಜ್ಯದ ಲಾಬಿ ಅಂತ ಇಲ್ಲಿ ಹೊಸ ಉತ್ಪನ್ನಗಳನ್ನು ಅವರು ತರ್ತಾ ಇದ್ರು. ಜೊತೆಗೆ ಇಡ್ಲಿ ದೋಸೆ ಹಿಟ್ಟನ್ನು ಮಾರುಕಟ್ಟೆಗೆ ತರಬೇಕು ನಂದಿನಿ ಬ್ರ್ಯಾಂಡಲ್ಲಿ ಅಂತ ಒಂದು ಪ್ರಯತ್ನ ಎಲ್ಲ ಮಾಡಿದ್ದಾರೆ ಅವರು. ಆ ಹಿನ್ನೆಲೆಯಲ್ಲಿ ಕೇರಳ ಲಾಬಿ ಮಾಡಿ ಅವ್ರನ್ನೇ ಎತ್ತಂಗಡಿ ಮಾಡೋ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ ಕೇರಳ ಲಾಬಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮಗೆ ಪೊಲೀಸ್ ಕೆಲಸ, ಹಾಲಿನ ಕೆಲಸ ಅದೆಲ್ಲ ಬೇರೆಯವ್ರು ಮಾಡ್ತಾರೆ. ಇಲ್ಲಮ್ಮ, ನಾನು ಎಲ್ಲದಕ್ಕೂ ನಾನೇ ಉತ್ತರ ಕೊಡೋಕ್ಕೆ ಹೆಂಗಾಗುತ್ತೆ? ಸೀನಿಯರ್ ಇರ್ಬೋದು, ವಿಚಾರಗಳು ಕೂಡ ಕೆಲವು ಗೊತ್ತಿರುತ್ತೆ, ಸಂಪೂರ್ಣ ಗೊತ್ತಿರೋದಿಲ್ಲ ನಮಗೆ. ಆ ಮಾಹಿತಿಗಳು ಸಂಪೂರ್ಣವಾಗಿ ಇಲ್ಲದೆ ಇರುವಾಗ ನಾನು ಪ್ರತಿಕ್ರಿಯೆ ಮಾಡಿ ಅದಕ್ಕೆ ಮತ್ತೊಂದು ಅರ್ಥ ಬರುವಂಥ ರೀತಿಯಲ್ಲಿ ಮಾಡೋಕ್ಕೆ ತಯಾರಿಲ್ಲ ನಾನು. ಇಲ್ಲ, ಅವರು ನಮ್ಮ ನಕ್ಸಲ್ಸು ಸರೆಂಡರ್ ಆಗೋ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿದ್ದರು. ಕೆಲವು
ಸೂಚನೆಗಳನ್ನು ಕೊಟ್ಟಿದ್ದೇನೆ. ಏಕೆಂದರೆ ಅವರು ನಾವು ಸರೆಂಡರ್ ಮಾಡಿಸ್ಕೊಳ್ಳೋದೇ ಉತ್ತಮ. ಈಗ ಅವರು ಗುಂಡು ಹಾಕ್ತಾರೆ, ನಮ್ಮವರು ಗುಂಡು ಹಾಕ್ತಾರೆ, ಇದೆಲ್ಲ ಅದಕ್ಕೆ ಜೊತೆಗೆ ಅದನ್ನೆಲ್ಲ ಬದಿಗೊತ್ತಿ ಸರೆಂಡರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ಹಿಂದೆನೇ ನಾನು ಹೇಳಿದ್ದೆ. ಆ ವಿಚಾರದಲ್ಲಿ ಮಾತಾಡಕ್ಕೆ ಬಂದೆ. ಈಗ ಓಪನ್ ಕಾಲ್ ಕೊಡ್ತಾ ಇರೋದು ನಕ್ಸಲೈಟ್ ಸರೆಂಡರ್ ಆಗಿ. ಹೌದು, ನಾವು ಈಗಾಗಲೇ ಓಪನ್ ಕಾಲ್ ಕೊಟ್ಟಿದ್ದೇವೆ ಮತ್ತು ಇಲಾಖೆಯವರು ಕೂಡ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಸರೆಂಡರ್ ಆಗಿ ನೀವು ಅಂತ ಹೇಳೋದಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಸೆಷನ್ ನಡೀತಿದೆ ಸರ್, ಚರ್ಚೆ ಉತ್ತರ ಕರ್ನಾಟಕಕ್ಕೆ ಆಗ್ಬೇಕಾದ್ರೆ ವಿಪಕ್ಷ ಮತ್ತೆ 3-4 ವಿಚಾರ ಇಟ್ಕೊಂಡು ಹೋರಾಟ ಅಲ್ಲಲ್ಲ, ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಆ ಭಾಗದ ಜನರಿಗೆ ಏನು ಸಮಸ್ಯೆಗಳಿದ್ದಾವೆ ಆ ಭಾಗದ ಜನರಿಗೆ ನಾವು ಆ ಸಮಸ್ಯೆಗಳನ್ನ ಬಗೆಹರಿಸಿ ಸರ್ಕಾರ ಕ್ರಮ ತಗೋಬೇಕು ಅಂತೇಳಿ ಹೆಚ್ಚಿನ ಅಂಶ ಅಲ್ಲಿ ಸೆಷನ್ ಮಾಡೋದೇ ಅದು ಉದ್ದೇಶ. ಆದರೆ BJPಯವರು ಯಾವಾಗಲೂ ಕೂಡ ಇಡೀ ರಾಜ್ಯದ್ದು ಮಾಡಬಾರ್ದು ಅಂತೇನಿಲ್ಲ, ಇಡೀ ರಾಜ್ಯದ ಮಾಡಬಾರ್ದು ಅಂತ ಆ ರೀತಿ ನಿಯಮಗಳೇನಿಲ್ಲ. ಆದರೆ ಹೆಚ್ಚಿನ ಅಂಶ ಆ ಭಾಗದ ವಿಚಾರಗಳಿದ್ದರೆ ಬೆಟರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.